ನೀವು ಕ್ರೈಸ್ತರಾಗಿರಬಹುದು, ಬೈಬಲ್ ಓದುತ್ತಿರಬಹುದು, ಪ್ರಾರ್ಥಿಸುತ್ತಿರಬಹುದು. ಆದರೆ ಒಂದು ಪ್ರಶ್ನೆ, ನಿಜವಾಗ್ಲಿಯೂ ನೀವು ರಕ್ಷಣೆ ಹೊಂದಿದ್ದೀರಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಅಪೊಸ್ತಲರು ನೀವು ನರಕದ ಕಡೆ ನಡೆಯುತ್ತಿದ್ದೀರಾ ಎನ್ನುವುದಕ್ಕೆ ಒಂದು 10 ಗಂಭೀರ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಬೈಬಲ್ನಿಂದ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಿಯರೇ, ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋಗೆ ಹೊಸಬರಾಗಿ ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ರೀತಿಯಾಗಿ ನೀವು ಬರ್ತಿರುವಂತಹ ಮುಂದಿನ ವಿಡಿಯೋಗಳು ಮಿಸ್ ಮಾಡಿಕೊಳ್ಳುವುದಿಲ್ಲ. ಮತ್ತು ಅದೇ ರೀತಿಯಾಗಿ ಈ ಸೇವೆಗೆ ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು ಎನ್ನುತ್ತಿರುವ ದೇವ ಮಕ್ಕಳಿಗೆ ನಾನು ವಿನಂತಿಸ್ತೇನೆ, ನೀವು ಮೆಂಬರ್ಶಿಪ್ ತೆಗೆದುಕೊಳ್ಳಿರಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂತಹ ಜಾಯಿನ್ ಮೇಲೆ ನೀವು ಪ್ರೆಸ್ ಮಾಡಿದಾಗ ಮೆಂಬರ್ಶಿಪ್ ಲೆವೆಲ್ 1 ಅಟ್ಲೀಸ್ಟ್ ತೆಗೆದುಕೊಳ್ಳಿರಿ ಎಂಬುದಾಗಿ ನಾವು ವಿನಂತಿಸ್ತೇವೆ. ನೀವು ನರಕದ ಕಡೆ ನಡೆಯುತ್ತಿದ್ದೀರಾ. ಬೈಬಲ್ ಕೊಡುವಂತಹ ಈ ಒಂದು 10 ಎಚ್ಚರಿಕೆಗಳನ್ನು ಗಂಭೀರವಾಗಿ ನಾವು ಒಂದೊಂದಾಗಿ ನೋಡಿಕೊಳ್ಳೋಣ. ಯಾಕಂದರೆ ಸತ್ಯವೇದ ಹೇಳುತ್ತದೆ, ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. 2 ಕೊರಿಂಥಿ 13:5 ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನೀವು ನಂಬಿಕೆಯಲ್ಲಿದ್ದೀರೋ ಇಲ್ಲವೋ ಎಂದು ನೋಡಿಕೊಳ್ಳಿರಿ ಎಂಬುದಾಗಿ. ಸತ್ಯವೇದ ನಾವು ನಂಬಿಕೆಯಲ್ಲಿದ್ದೇವೋ ಇಲ್ಲವೋ, ನಾವು ಆ ನಂಬಿಕೆ ಪ್ರಕಾರ ನಡೆಯುತ್ತಾ ಇದ್ದೇವೋ ಇಲ್ಲವೋ, ರಕ್ಷಣೆ ಮಾರ್ಗದಲ್ಲಿ ಇದ್ದೇವೋ ಇಲ್ಲವೋ ಎನ್ನುವಂಥ ವಿಷಯಗಳು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಕ್ರೈಸ್ತ ಜೀವನದಲ್ಲಿ ಬಹಳಷ್ಟು ಮುಖ್ಯವಾಗಿದೆ. ಈ ಒಂದು ವಾಕ್ಯದ ಆಧಾರದ ಮೇಲೆ ಈ ಒಂದು ವಿಡಿಯೋದಲ್ಲಿ ಈ ಒಂದು 10 ಗಂಭೀರವಾದ ಎಚ್ಚರಿಕೆಗಳನ್ನು ಒಂದೊಂದಾಗಿ ನೋಡಿಕೊಳ್ಳೋಣ. ಮೊದಲನೆಯದಾಗಿ, ಪಶ್ಚಾತ್ತಾಪವಿಲ್ಲದ ಜೀವನ. ಲೂಕ 13:3 ನೀವು ಪಶ್ಚಾತ್ತಾಪ ಪಡೆದಿದ್ದರೆ ನೀವು ಸಹ ನಾಶವಾಗುವಿರಿ, ನೀವು ಸಹ ನರಕಕ್ಕೆ ಹೋಗುವಂಥವರಾಗಿದ್ದೀರಿ. ಪಶ್ಚಾತ್ತಾಪವಿಲ್ಲದ ಜೀವನ ಕ್ರೈಸ್ತ ಜೀವನದಲ್ಲಿ ಯಾವುದೇ ರೀತಿಯಾದ ಇರುವಂತಹ ಜೀವನವೇ ಇಲ್ಲ. ಕ್ರೈಸ್ತ ಜೀವನ ಪಶ್ಚಾತ್ತಾಪದಿಂದ ತುಂಬಿರುವಂತಹ ಜೀವನವಾಗಿದೆ. ಯೇಸು ಕ್ರಿಸ್ತನನ್ನು ನಂಬುತ್ತಿರುವಾಗ ನಾವು ಪಶ್ಚಾತ್ತಾಪ ಪಟ್ಟು ಎದರ ನಿಮಿತ್ತವಾಗಿ ನಮ್ಮ ಪಾಪಗಳ ಕುರಿತಾಗಿ ನಾವು ಪಶ್ಚಾತ್ತಾಪ ಅಂದರೆ ಅರ್ಥ ಸಂಪೂರ್ಣವಾಗಿ ಆ ಪಾಪಗಳಿಂದ ತಿರುಗಿಕೊಂಡು ಬರೀ ಕ್ರಿಸ್ತನನ್ನು ನೋಡಿ, ಕ್ರಿಸ್ತನ ಶಿಲುಬೆಯನ್ನು ನೋಡಿ, ಕ್ರಿಸ್ತನ ಮಾರ್ಗದಲ್ಲಿಯೇ ನಡೆದುಕೊಂಡು ಹೋಗುವಂಥದ್ದೇ ಈ ಪಶ್ಚಾತ್ತಾಪದಿಂದ ತುಂಬಿರುವಂಥ ಜೀವನವಾಗಿದೆ. ನಿರಂತರವಾಗಿ ಪಾಪದಲ್ಲಿ ಬದುಕುತ್ತಾ ದೇವರ ಕಡೆಗೆ ತಿರುಗಲು ಮನಸ್ಸು ಇಲ್ಲದೇ ಇರುವುದು ಅಪಾಯಕಾರಿಯಾಗಿರುವಂಥ ಎಚ್ಚರಿಕೆ ಆಗಿದೆ. ಎರಡನೇದಾಗಿ, ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದು. ಕರ್ತನಾದ ಯೇಸು ಕ್ರಿಸ್ತನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದಾನೆಂಬುದಾಗಿ ಯೋಹಾನ ಬರೆದ ಸುವಾರ್ತೆ 14:6 ಆತನು ಹೇಳಿದ್ದಾನೆ. ಆತನೇ ಮಾರ್ಗವಾಗಿದ್ದಾನೆ, ಸತ್ಯ, ಜೀವ. ಆತನನ್ನು ತಿರಸ್ಕರಿಸುವಂಥದ್ದು ಅರ್ಥ ಪರಲೋಕ ರಾಜ್ಯಕ್ಕೆ ಹೋಗುವಂಥ ಮಾರ್ಗವನ್ನು ತಿರಸ್ಕರಿಸುವಂಥದ್ದು, ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ತಿಳಿದುಕೊಳ್ಳಬೇಕಾಗಿರುವಂಥ ಸತ್ಯವನ್ನು ತಿರಸ್ಕರಿಸುವಂಥದ್ದಾಗಿದೆ. ಮತ್ತು ಪರಲೋಕ ರಾಜ್ಯದಲ್ಲಿ ಜೀವಂತವಾಗಿರುವುದಕ್ಕೋಸ್ಕರ ನಿತ್ಯ ಜೀವವನ್ನು ತಿರಸ್ಕರಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದು, ಇದೇ ಒಂದು ಈ ವಾಕ್ಯದ ಮುಖ್ಯವಾಗಿರುವಂಥ ಅರ್ಥವಾಗಿದೆ. ಅದಕ್ಕೋಸ್ಕರ ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕರಿಸದೆ ಬೇರೆ ದಾರಿಯಲ್ಲಿ ರಕ್ಷಣೆಯನ್ನು ಹುಡುಕುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಕ್ರೈಸ್ತರು ಯೇಸು ಕ್ರಿಸ್ತನನ್ನು ರಕ್ಷಣೆ, ರಕ್ಷಕನು, ಈ ಎಲ್ಲ ವಿಷಯಗಳು ಆತನಲ್ಲಿ ನಂಬಿಕೆ ಇಟ್ಟಿದಾಗಲೂ ಸಹ ಬೇರೆ ಒಂದು ವಿಷಯಗಳಲ್ಲಿ, ಕಾರ್ಯಗಳಲ್ಲಿ ನಂಬಿಕೆ ಇಡುತ್ತಿರುವಾಗ ಯೇಸು ಕ್ರಿಸ್ತನೊಬ್ಬನೇ ಮಾರ್ಗ, ಆತನೊಬ್ಬನೇ ಸತ್ಯ, ಆತನೊಬ್ಬನೇ ಜೀವ ಎನ್ನುವಂಥದ್ದನ್ನು ತಿರಸ್ಕರಿಸುವಂಥವರಿದ್ದಾರೆ. ಆ ಒಂದು ತಿರಸ್ಕರಿಸುವಂಥದ್ದಿದ್ದರೆ ಅದು ನರಕಕ್ಕೆ ದಾರಿ ಮಾಡಿಕೊಡುತ್ತಾ ಇದೆ. ಮೂರನೇದಾಗಿ, ಉದ್ದೇಶಪೂರ್ವಕವಾಗಿ ಪಾಪದಲ್ಲಿ ಮುಂದುವರಿಯುತ್ತಾ ಹೋಗುವುದು. ಇಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26-27 ಹೇಳುತ್ತದೆ, ಸತ್ಯವನ್ನು ತಿಳಿದಿದ್ದರೂ ನಾನು ಹೀಗೆಯೇ ಬದುಕುತ್ತೇನೆ ಎಂದು ಹಠದಿಂದ ಪಾಪದಲ್ಲಿ ನಡೆಯುವುದು ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿರುವಂಥ, ಪಾಪದಲ್ಲಿಯೇ ಮುಳುಗಿ ಹೋಗುವಂಥ ಕಾರ್ಯವಾಗಿದೆ. ಅದಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಇವತ್ತಿನ ಸಮಯದಲ್ಲೇ ನಾನು ಕ್ರೈಸ್ತನಾಗಿದ್ದೇನೆ ಎಂಬುದಾಗಿ ಹೇಳಿಕೊಂಡು ಕೂಡ ಉದ್ದೇಶಪೂರ್ವಕವಾಗಿ ಅನೇಕ ಪಾಪಗಳಲ್ಲಿ ಬಿದ್ದು ಹೋಗುತ್ತಾ ಇದ್ದಾರೆ. ನೋಡ್ರಿ, ಕ್ರೈಸ್ತನಾಗಿರುವಂಥದ್ದು ಮತ್ತು ಪಾಪದಲ್ಲಿಯೇ ಇದ್ದು ಕ್ರೈಸ್ತರಿಗೆ ಒಳ್ಳೆಯದು ಮಾಡುವಂಥದ್ದು ಬಹಳಷ್ಟು ವ್ಯತ್ಯಾಸವಾಗಿದೆ. ಕ್ರೈಸ್ತರಲ್ಲಿಯೇ ಇದ್ದುಕೊಂಡು, ಕ್ರೈಸ್ತನಾಗಿ ಇದ್ದು ಕ್ರೈಸ್ತರಿಗೋಸ್ಕರ ಒಳ್ಳೆಯದನ್ನು ಮಾಡುವಂಥದ್ದು, ಅದರ ಜೊತೆ ನಾವು ಪಾಪದಲ್ಲಿರುತ್ತೇವೆ, ಉದ್ದೇಶಪೂರ್ವಕವಾಗಿ ಅನೇಕ ಪಾಪಗಳನ್ನು ಮಾಡುತ್ತೇವೆ, ದೇವರು ಮೆಚ್ಚುತ್ತಾನೆ, ಇದು ಸಂಪೂರ್ಣ ಸುಳ್ಳಾಗಿದೆ. ನಾವು ಉದ್ದೇಶಪೂರ್ವಕವಾಗಿ ಮಾಡುತ್ತಿರುವಂಥ ಅನೇಕ ಪಾಪಗಳನ್ನು ಬಿಟ್ಟು ಬಿಡಬೇಕು. ಈ ಉದ್ದೇಶಪೂರ್ವಕವಾಗಿ ಮಾಡುತ್ತಿರುವಂಥ ಪಾಪಗಳನ್ನು ಮುಂದುವರಿಸುತ್ತಾ ಹೋಗುತ್ತಿರುವಾಗ ನರಕಕ್ಕೆ ನಾವು ಮಾರ್ಗಗಳನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ನಾಲ್ಕನೇದಾಗಿ, ದೇವರ ವಾಕ್ಯವನ್ನು ಪ್ರೀತಿಸದೇ ಇರುವಂಥದ್ದು. ಕೀರ್ತನೆ 1:2, ಯೋಹಾನ 8:31. ಬೈಬಲ್ ಓದುವುದಕ್ಕೆ ಆಸಕ್ತಿ ಇಲ್ಲ ಮತ್ತು ವಾಕ್ಯಗಳನ್ನು ಕೇಳುವುದಕ್ಕೂ ಆಸಕ್ತಿ ಇಲ್ಲ.
ಆ ವಾಕ್ಯಗಳು ಪಾಲಿಸುವುದಕ್ಕೆ ಎಷ್ಟು ಕೂಡ ಮನಸ್ಸಿಲ್ಲ, ಆಸಕ್ತಿ ಇಲ್ಲ. ಸಂಪೂರ್ಣವಾಗಿ ಸತ್ಯವೇದ ಬೈಬಲನ್ನು ತಿರಸ್ಕರಿಸುವಂಥದ್ದು ನರಕದ ಬಾಗಿಲುಗಳನ್ನು ತೆರೆಯುವಂಥದ್ದಾಗಿದೆ. ಯಾಕಂದರೆ ಸತ್ಯವೇದವನ್ನು ನೀನು ತೆರೆದಾಗ, ಓದಿದಾಗ, ನೀನು ಕೇಳುತ್ತಿರುವಾಗ, ಅರ್ಥ ಮಾಡಿಕೊಳ್ಳುತ್ತಿರುವಾಗ, ಅದರಂತೆ ನಡೆಯುತ್ತಿರುವಾಗ ನಿನ್ನಲ್ಲಿ ದೇವರ ರಕ್ಷಣೆಯ ಜೀವನ ಇರುತ್ತದೆ, ನಿನ್ನಲ್ಲಿ ದೇವರ ನಿತ್ಯ ಜೀವ ಇರುತ್ತದೆ. ನೀ ಸತ್ತರೂ ಕೂಡ ಬದುಕುತ್ತಿ. ಯಾಕಂದರೆ ಆ ವಾಕ್ಯ ನಿನಗೆ ಹೇಳುತ್ತದೆ, ಯೇಸು ಕ್ರಿಸ್ತ ನಂಬಬೇಕು, ವಾಕ್ಯದಲ್ಲಿ ನಡೆಯಬೇಕು, ಪರಲೋಕ ರಾಜ್ಯದಲ್ಲಿ ದೇವರು ನಿನಗೋಸ್ಕರ ಇಟ್ಟಿರುವಂಥ ಸ್ಥಾನ ನೀನು ಪಡೆದುಕೊಳ್ಳುತ್ತಿ. ಆದರೆ ವಾಕ್ಯವನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂಥದ್ದು ಅರ್ಥ ನೀನು ನರಕಕ್ಕೆ ಹೋಗುವ ದಾರಿ ನಿನ್ನನ್ನು ನೀನೇ ಸಿದ್ಧ ಮಾಡಿಕೊಳ್ಳುತ್ತಾ ಇದ್ದಿ. 5ನೇದಾಗಿ ಪ್ರೀತಿ ಇಲ್ಲದ ಹೃದಯ. ಮೊದಲನೇ ಯೋಹಾನ 3:14-15. ಆ ಪ್ರೀತಿ ಇಲ್ಲದ ಹೃದಯ ದ್ವೇಷದಿಂದ ತುಂಬಿರುವಂಥ ಹೃದಯವಾಗಿರುತ್ತದೆ, ಕ್ಷಮಿಸದೇ ಇರುವಂಥ ಮನಸ್ಸಿರುತ್ತದೆ, ಕಠಿಣ ಹೃದಯ. ಯಾವುದೇ ರೀತಿಯಾದ ದೇವರಿಗೆ ಮೆಚ್ಚುಗೆ ಆಗುವಂಥ ಕಾರ್ಯಗಳು ಮಾಡದೇ ಇರುವಂಥ ಆ ಹೃದಯವಾಗಿರುತ್ತದೆ. ಒಂದು ವೇಳೆ ಆ ಹೃದಯ ಈ ಎಲ್ಲ ವಿಷಯಗಳಿಂದ ತುಂಬಿಕೊಂಡಿದ್ದಾಗ ದೇವರು ಹೇಗೆ ಮೆಚ್ಚುತ್ತಾನೆ? ನೀನು ಪರಲೋಕದಲ್ಲಿ ಇರುವಂಥ ರಾಜ್ಯದ ಕುರಿತಾದ ಒಂದು ಗುಣಲಕ್ಷಣಗಳು ನೀನು ಇಲ್ಲಿಯೇ ಇಟ್ಟುಕೊಳ್ಳುತ್ತಾ ಇಲ್ಲ, ನಿನ್ನ ಹೃದಯ ಆ ರೀತಿಯಾಗಿ ಸಿದ್ಧಪಡಿಸಿಕೊಳ್ಳುತ್ತಾ ಇಲ್ಲ, ಮಾಡಿಕೊಳ್ಳುತ್ತಾ ಇಲ್ಲ. ಹಾಗಾದರೆ ನೀನು ಹೇಗೆ ಪರಲೋಕ ರಾಜ್ಯದಲ್ಲಿ ಇರುವುದಕ್ಕೆ ಸಾಧ್ಯ? ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಿಮ್ಮ ಹೃದಯ ನನಗೆ ಕೊಟ್ಟು ಬಿಡ್ರಿ. ಸಂಪೂರ್ಣ ಹೃದಯದಿಂದ ಆತನಿಗೆ ಪ್ರೀತಿಸಬೇಕು. ಅದೇ ಮೊದಲನೇ ಆಜ್ಞೆ ಆಗಿದೆ. ನಿನ್ನ ದೇವರಾಗಿರುವ ಯೆಹೋವನನ್ನು ಸಂಪೂರ್ಣ ಪ್ರಾಣದಿಂದಲೂ, ಬುದ್ಧಿಯಿಂದಲೂ, ಹೃದಯದಿಂದಲೂ, ಆತ್ಮದಿಂದಲೂ, ಶರೀರದಿಂದಲೂ ನೀನು ಪ್ರೀತಿಸಬೇಕೆಂಬುದಾಗಿ ಅದೇ ಆಜ್ಞೆ ಆಗಿದೆ. ಒಂದು ವೇಳೆ ಆ ಪ್ರೀತಿಯೇ ಇಲ್ಲ, ದೇವರು ನಮಗೆ ತೋರಿರುವಂತಹ ಪ್ರೀತಿಯೇ ಇಲ್ಲ, ಆ ಪ್ರೀತಿಯನ್ನು ತಿರಸ್ಕರಿಸುವಂಥದ್ದು, ದ್ವೇಷ ತುಂಬಿಕೊಂಡಿರುವಂಥದ್ದು, ಕ್ಷಮಿಸದೇ ಇರುವಂಥ ಮನಸ್ಸು ಮಾಡಿಟ್ಟುಕೊಳ್ಳುವಂಥದ್ದು, ಕಠಿಣ ಹೃದಯ ಮಾಡಿಟ್ಟುಕೊಳ್ಳುವಂಥ ಹೃದಯ ನರಕಕ್ಕೆ ದಾರಿ ಮಾಡಿಕೊಡುವಂಥ ಹೃದಯವಾಗಿದೆ. 6ನೇದಾಗಿ ಪವಿತ್ರಾತ್ಮನ ಧ್ವನಿಯನ್ನು ನಿರಂತರವಾಗಿ ನಿರಾಕರಿಸುವುದು. ಪವಿತ್ರಾತ್ಮನು ನಮಗೆ ಮಾತಾಡುತ್ತಾನೆ, ಪವಿತ್ರಾತ್ಮನು ನಮ್ಮನ್ನು ನಡೆಸುತ್ತಾನೆ, ಪವಿತ್ರಾತ್ಮನು ನಮಗೆ ದೇವರಿಗೆ ಇಷ್ಟವಾಗಿರುವಂಥ ಕಾರ್ಯಗಳನ್ನು ತಿಳಿಸ್ತಾನೆ, ದೇವರಿಗೆ ಮೆಚ್ಚುಗೆ ಆಗಿರುವಂಥ ಅನೇಕ ಕೃತ್ಯಗಳನ್ನು ನಮಗೆ ತಿಳಿಯಪಡಿಸುತ್ತಾನೆ. ಅವುಗಳನ್ನು ತಿಳಿದುಕೊಂಡು ನಾವು ಪವಿತ್ರಾತ್ಮನ ಧ್ವನಿಯನ್ನು ಕೇಳಿ ಅವುಗಳಂತೆ ನಡೆದುಕೊಂಡು ಹೋಗುತ್ತಿರುವಾಗ ದೇವರ ಮಕ್ಕಳಾಗಿರುತ್ತೇವೆ. ದೇವರ ನಿತ್ಯ ಜೀವ ನಮ್ಮಲ್ಲಿರುತ್ತದೆ, ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿರುತ್ತೇವೆ. ಒಂದು ವೇಳೆ ಪವಿತ್ರಾತ್ಮನ ಧ್ವನಿಯನ್ನು ನಾವು ಸತತವಾಗಿ ನಿರಾಕರಿಸ್ತಾ ಇದ್ದೇವೆ, ಕೇಳುತ್ತಾ ಇಲ್ಲ, ತಿರಸ್ಕರಿಸ್ತಾ ಇದ್ದೇವೆ ಅಂದರೆ ಇಬ್ರಿಯ 3:15 ಹೇಳುತ್ತದೆ, ದೇವರು ಮತ್ತೆ ಮತ್ತೆ ಮಾತನಾಡಿದರೂ ಹೃದಯವನ್ನು ಕಠಿಣಗೊಳಿಸುವುದು. ದೇವರು ಮತ್ತೆ ಮತ್ತೆ ಹೇಗೆ ಮಾತಾಡುತ್ತಾನೆ? ತನ್ನ ವಾಕ್ಯಗಳಿಂದ, ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ತಿಳಿಸುತ್ತಾನೆ, ಮಾತನಾಡುತ್ತಾನೆ, ಆತನ ಜೀವನದಲ್ಲಿ ನಡೆಸುತ್ತಾನೆ. ಅದನ್ನು ನಾವು ಕೇಳುತ್ತಾ ಇಲ್ಲ, ತಿರಸ್ಕರಿಸ್ತಾ ಇದ್ದೇವೆ. ಅರ್ಥ ನಾವು ಸಂಪೂರ್ಣವಾಗಿ ನರಕಕ್ಕೆ ಹೋಗುವುದಕ್ಕೆ ಸಿದ್ಧ ಮಾಡಿಕೊಂಡಿದ್ದೇವೆ. 7ನೇದಾಗಿ ಆತ್ಮದ ಫಲಗಳು ಇಲ್ಲದಿರುವಂಥದ್ದು. ವರ್ಷಗಳು ಕಳೆದರೂ ಜೀವನದಲ್ಲಿ ಕ್ರಿಸ್ತನ ಗುಣಲಕ್ಷಣಗಳೇ ಕಾಣಿಸುವುದಿಲ್ಲ, ಯೇಸು ಕ್ರಿಸ್ತನ ಸ್ವಭಾವ ಇರುವುದಿಲ್ಲ. ಸುಮ್ಮನೆ ನಾವು ಕ್ರೈಸ್ತರಾಗಿ ಸಭೆಗೆ ಹೋಗುವಂಥದ್ದು, ಸುಮ್ಮನೆ ತೋರಿಸಿಕೊಳ್ಳುವಂಥದ್ದು, ಜೀವನವನ್ನು ಜೀವಿಸುವಂಥ ಆ ಜೀವನ ಫಲಗಳಿಲ್ಲದ ಜೀವನವಾಗಿರುತ್ತದೆ. ಆ ಫಲಗಳಿಲ್ಲದ ಜೀವನ ದೇವರು ಏನು ಹೇಳಿದ್ದಾನೆ? ಇದು ಫಲ ಕೊಡುತ್ತಾ ಇಲ್ಲ, ಈ ಮರಕ್ಕೆ ಕಡಿದು ಬೀಸಾಡಿಬಿಡು. ಯಾಕೆ ಈ ಮರದಿಂದ ಈ ಒಂದು ಭೂಮಿ ಇದು ಸ್ಥಳವನ್ನು ಹಿಡಿದುಕೊಳ್ಳಲಿ, ಇದಕ್ಕಿಂತ ಹೆಚ್ಚಾಗಿ ಈ ಗಿಡ ಇಲ್ಲದೇ ಇರುವಂಥ ಭೂಮಿ ಆಗಿರಲಿ ಎನ್ನುವಂಥ ವಾಕ್ಯಗಳು ದೇವರು ಕೊಟ್ಟಿದ್ದಾನೆ. ಅಂಜೂರ ಮರಕ್ಕೆ ಹೇಳಿರುವಂಥ ವಾಕ್ಯವಾಗಿದೆ. ಅದೇ ರೀತಿಯಾಗಿ ಫಲಗಳನ್ನು ಕೊಡದೇ ಇರುವಂಥ ಮರಗಳನ್ನು ನಾನು ಕಡಿದು ಬೀಸಾಡಿಬಿಡುತ್ತೇನೆ ಎಂಬುದಾಗಿ ಯೋಹಾನ 15ನೇ ಅಧ್ಯಾಯದಲ್ಲಿ ಕೂಡ ಸ್ವಾಮಿ ಹೇಳಿರುವಂಥ ವಾಕ್ಯವಾಗಿದೆ. ಅದಕ್ಕೋಸ್ಕರ ಕ್ರೈಸ್ತರಾಗಿದ್ದೇವೆ, ಫಲಗಳನ್ನು ಕೊಡುವಂಥದ್ದು ಬಹಳಷ್ಟು ಮುಖ್ಯವಾಗಿದೆ. 8ನೇದಾಗಿ ಲೋಕವನ್ನು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವಂಥದ್ದು. ಯಾಕೆ ಲೋಕವನ್ನು ನಾವು ಜಾಸ್ತಿ ಪ್ರೀತಿ ಮಾಡುತ್ತೇವೆ? ಏನು ಕಾರಣಗಳಿವೆ? ನಮಗೆ ಲೋಕದಲ್ಲಿ ಹಣ ಬೇಕು, ನಾವು ಹಣವನ್ನು ಸಂಪಾದಿಸುವಂಥ ಆಸೆ, ಯಶಸ್ಸು ಕಾಣಬೇಕು. ಯಶಸ್ಸು ಅಂದರೆ ಎಷ್ಟು? ಕೋಟ್ಯಾಧೀಶ್ವರ ನಾವು ಆಗಬೇಕು, ದೊಡ್ಡ ಹೆಸರು ಮಾಡಿಕೊಳ್ಳಬೇಕು, ಯಶಸ್ಸು ನಮಗೆ ಬೇಕು. ಮತ್ತು ಶಾರೀರಿಕ ಸುಖ ಅನೇಕ ಒಂದು ಮದ್ಯಪಾನಗಳಲ್ಲಿ, ಅನೇಕ ದ್ರವ್ಯ ಆಸೆಗಳಲ್ಲಿ, ಶರೀರದ ಆಸೆಗಳಲ್ಲಿ ಈ ಒಂದು ಸುಖ ನಮಗೆ ಬೇಕಾಗಿದೆ.
ಅದಕ್ಕೋಸ್ಕರ ಮತ್ತು ಪ್ರಸಿದ್ಧನಾಗಬೇಕು, ನಾನು ಲೋಕವು ನನ್ನನ್ನು ನೆನಪಿಡಬೇಕು, ನಾನು ಇಂಥ ಕಾರ್ಯವನ್ನು ಮಾಡಿದ್ದೇನೆ, ಅದಕ್ಕೋಸ್ಕರ ನಾನು ಏನೇ ಆಗಲಿ ಇಂಥ ಮನುಷ್ಯನಾಗುತ್ತೇನೆ, ಅದಕ್ಕೆ ಎಷ್ಟೇ ಕೆಟ್ಟ ಪಾಪಗಳೇ ಮಾಡಲಿ, ಎಷ್ಟೇ ಕೆಟ್ಟ ಕಾರ್ಯಗಳನ್ನೇ ಮಾಡಲಿ, ನನಗೆ ಚಿಂತೆ ಇಲ್ಲ, ನಾನು ಪ್ರಸಿದ್ಧನಾಗಬೇಕು. ಮತ್ತು ಲೌಕಿಕ ಮನರಂಜನೆ, ನನಗೆ ಮನರಂಜಿತನಾಗಿರುವುದಕ್ಕೆ ಇಷ್ಟ. ನಾನು ಸುಮ್ಮನೆ ಕಾಲಗಳನ್ನು ಕಳೆಯುವಂಥದ್ದು, ಬೋರ್ ಆಗುವಂಥದ್ದು ನನಗೆ ಇಷ್ಟವಿಲ್ಲ. ಸಂಪೂರ್ಣವಾಗಿ ನನಗೆ ಮನರಂಜನೆ ಬೇಕು. ಈ ಜೀವನವಿದೆ ಎಂಜಾಯ್ ಮಾಡುವುದಕ್ಕೋಸ್ಕರ. ಇವೆಲ್ಲ ತಿಳಿದುಕೊಂಡು ದೇವರಿಗಿಂತ ಲೋಕವನ್ನೇ ಹೆಚ್ಚಾಗಿ ಪ್ರೀತಿಸ್ತಾ ಇರುವಾಗ ಸಂಪೂರ್ಣ ಪಾಪ ಜೀವನದಲ್ಲಿ ತುಂಬಿಕೊಳ್ಳುತ್ತದೆ. ಆ ಸಂಪೂರ್ಣ ಪಾಪ ಸೈತಾನನ ತುಂಬಿಸಿ ನಿಮಗೆ ಬಹಳಷ್ಟು ಸೂಕ್ಷ್ಮವಾಗಿ ನರಕಕ್ಕೆ ಕರೆದುಕೊಂಡು ಒಯ್ಯುತ್ತಾನೆ ಸೈತಾನನು. 9ನೇದಾಗಿ, ನಂಬಿಕೆ ಇದೆ ಎಂದು ಹೇಳಿ ಕ್ರಿಯೆ ಇಲ್ಲದೆ ಇರುವಂಥದ್ದಾಗಿದೆ. ಕ್ರಿಯೆಗಳಲ್ಲಿ ನಂಬಿಕೆ ತೋರಿಸದೇ ಇರುವಂಥದ್ದು. ನಂಬಿಕೆ ಇದೆ, ಪ್ರಾರ್ಥಿಸ್ತೇವೆ, ಎಲ್ಲ ರೀತಿಯಿಂದ ಹೊರಗಡೆ ನಂಬಿಕೆ ಇದೆ ಎನ್ನುವಂಥ ಒಂದು ವಿಷಯಗಳು ನಾವು ವ್ಯಕ್ತಪಡಿಸ್ತೇವೆ. ಆದರೆ ಕ್ರಿಯೆಗಳಲ್ಲಿಲ್ಲ. ಕ್ರಿಯೆಗಳಲ್ಲಿರಬೇಕು, ಬಾಯಿಯಲ್ಲಿ ಮಾತ್ರವಲ್ಲ, ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ಆ ನಂಬಿಕೆ ಇಡೀ ಲೋಕಕ್ಕೆ ವ್ಯಕ್ತಪಡಿಸುವಂಥದ್ದಿರಬೇಕು. ಕೊನೆಯ ಅಂಶ 10ನೇದಾಗಿ, ಕ್ರಿಸ್ತನಿಲ್ಲದೆ ಬದುಕುವುದರಲ್ಲಿ ತೃಪ್ತರಾಗುವುದು. ಪ್ರಕಟಣೆ 3:15-17 ನಮಗೆ ದೇವರ ವಾಕ್ಯ ತಿಳಿಸಿರುವ ಹಾಗೆ ಅನೇಕ ಕ್ರೈಸ್ತರು ಆತ್ಮಿಕ ನಿರ್ಲಕ್ಷ್ಯ ಮಾಡುತ್ತಾರೆ ಮತ್ತು ಉತ್ಸಾಹವಿಲ್ಲದ ನಂಬಿಕೆ ತಮ್ಮಲ್ಲಿಟ್ಟುಕೊಳ್ಳುತ್ತಾರೆ. ನಂಬಿಕೆಯಲ್ಲಿ ಉತ್ಸಾಹ ಪಡುತ್ತಾ ಇಲ್ಲ. ಆ ನಂಬಿಕೆಯ ಮೂಲಕವಾಗಿ ಜೀವನ ಮಾಡುವಂಥದ್ರಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸುವಂಥ ಕಾರ್ಯಗಳನ್ನು ಮಾಡದೇ ಇರುವಂಥ ಆ ಉತ್ಸಾಹವಿಲ್ಲದ ನಂಬಿಕೆನಿಟ್ಟುಕೊಳ್ಳುತ್ತಾರೆ. ದೇವರ ಅಗತ್ಯವೇ ಇಲ್ಲ ಎನ್ನುವ ಮನೋಭಾವನೆ ಅವರಲ್ಲಿರುತ್ತದೆ. ಎಲ್ಲ ನಾನು ಮಾಡ್ತಾ ಇದ್ದೇನೆ, ಎಲ್ಲ ನನ್ನ ಒಂದು ಕಾರ್ಯವಾಗಿದೆ, ಇದು ನನ್ನ ಶ್ರಮೆಯಾಗಿದೆ, ಇದು ನನ್ನ ಶಕ್ತಿಯಾಗಿದೆ, ಇದು ನನ್ನ ಜ್ಞಾನವಾಗಿದೆ, ನಾನು ಬದುಕುತ್ತಿರುವಂಥದ್ದು ನನ್ನ ಹಣದಿಂದ, ನಾನು ಗಳಿಸಿರುವಂಥದ್ದು. ಈ ಒಂದು ಮನೋಭಾವನೆ ಇಟ್ಟುಕೊಂಡಿರುವಂಥವನು ದೇವರ ಅಗತ್ಯ ಅವನ ಜೀವನದಲ್ಲಿದೆ ಎಂಬುದಾಗಿ ಅವನಿಗೆ ಅನಿಸುವುದಿಲ್ಲ. ಅವನು ದೇವರ ಅಗತ್ಯವಿದೆ ಎಂದು ದೇವರಿಗೆ ಬೇಡಿಕೊಳ್ಳುವುದೂ ಇಲ್ಲ. ಅಂಥ ಒಬ್ಬ ವ್ಯಕ್ತಿ, ಅಂಥ ಒಬ್ಬ ಕ್ರೈಸ್ತನೆಂಬುದಾಗಿ ಹೇಳಿಕೊಳ್ಳುವಂಥವನೇ ಆಗಿರಲಿ, ಅವನು ಕ್ರಿಸ್ತನಿಲ್ಲದೆ ಬದುಕುತ್ತಿರುವಂಥವನಾಗಿರುತ್ತಾನೆ, ತೃಪ್ತನಾಗಿರುತ್ತಾನೆ. ಮತ್ತು ಅವನು ಅಂದುಕೊಳ್ಳುತ್ತಾನೆ, ನನಗೆ ಎಲ್ಲ ಸುಖವಿದೆ, ನನಗೆ ಸಂಪೂರ್ಣ ತೃಪ್ತಿ ಇದೆ, ದೇವರ ಅಗತ್ಯವಿಲ್ಲ. ಆದರೆ ಅವನು ಖಂಡಿತವಾಗಿ ನರಕದ ಮಾರ್ಗದಲ್ಲಿ ನಡೆಯುತ್ತಿರುವಂಥವನಾಗಿರುತ್ತಾನೆ. ಈ ಸ್ಕ್ರೀನ್ ಮೇಲೆ ಬಂದಿರುವಂಥ ಒಂದು ಚಾರ್ಟನ್ನು ನೀವು ಗಮನಿಸಬೇಕು. ಆತ್ಮಿಕ ಈ ರೋಗದ 3 ಮೂಲ ಕಾರಣಗಳು. ಒಂದು ಸತ್ಯದ ನಿರಾಕರಣೆ, ಇನ್ನೊಂದು ಹೃದಯದ ವೈಫಲ್ಯ, ಇನ್ನೊಂದು ಕ್ರಿಯೆಯ ವಂಚನೆ. ಈ ಒಂದು 10 ವಿಷಯಗಳು ಯಾವ ನಿರಾಕರಣೆ, ವೈಫಲ್ಯ, ವಂಚನೆ ಯಾವುದಾಗಿದೆ ಎಂಬುದಾಗಿ ಈ ಒಂದು ಚಾರ್ಟ್ ಮೂಲಕವಾಗಿ ನಿಮಗೆ ಬಹಳಷ್ಟು ಸುಂದರವಾಗಿ ಅರ್ಥವಾಗುತ್ತದೆ. ಕೊನೆಯದಾಗಿ 2 ಪೇತ್ರ 3:9 ಸತ್ಯವೇದ ಹೇಳಿರುವ ಹಾಗೆ, ಯಾರಾದರೂ ನಾಶವಾಗುವುದನ್ನು ಆತನು ಬಯಸುವುದಿಲ್ಲ, ಎಲ್ಲರೂ ಪಶ್ಚಾತ್ತಾಪಕ್ಕೆ ಬರಬೇಕೆಂದು ಯೇಸು ಕ್ರಿಸ್ತನು ಬಯಸ್ತಾನೆ. ಕೊನೆಯ ಎಚ್ಚರಿಕೆ ಮತ್ತು ನಿರೀಕ್ಷೆ ಎಲ್ಲ ನೋಡುವಂಥ ದೇವ ಮಕ್ಕಳಿಗೆ ಈ 10 ಲಕ್ಷಣಗಳು ನಿಮ್ಮನ್ನು ಶಾಶ್ವತವಾಗಿ ತೀರ್ಪುಗೊಳಿಸುವುದಕ್ಕಾಗಿ ಅಲ್ಲ, ಬದಲಾಗಿ ದೇವರ ಕಡೆಗೆ ತಿರುಗಲು ಕೊಡುವ ಪ್ರೀತಿಯ ಕರೆಯಾಗಿದೆ. ಯೇಸು ಕ್ರಿಸ್ತನಲ್ಲಿ ಕ್ಷಮೆ, ಕೃಪೆ ಮತ್ತು ನಿತ್ಯ ಜೀವವಿದೆ. ಹಿಂದೆ ಪಶ್ಚಾತ್ತಾಪ ಪಟ್ಟು ನೀವು ದೇವರ ಬಳಿಗೆ ಬನ್ನಿರಿ. ಆತನು ಖಂಡಿತವಾಗಿ ನೀವು ಪಶ್ಚಾತ್ತಾಪ ಪಡುತ್ತಿರುವಂಥ ಆ ಎಲ್ಲ ಪಾಪಗಳನ್ನು ಆತನು ಹಿಂದೆ ಕ್ಷಮಿಸುತ್ತಾನೆ. ಹಿಂದೆ ನಿಮಗೆ ಮಗನಾಗಿ ಆತನು ಅಂಗೀಕರಿಸ್ತಾನೆ. ಹಿಂದೆ ಆತನು ನಿಮ್ಮ ಸ್ವಂತ ರಕ್ಷಕನಾಗಿರುತ್ತಾನೆ. ನೀವು ಆತನನ್ನೇ ಸ್ವಂತ ರಕ್ಷಕನು, ಒಡೆಯನು ಎಂದು ನಂಬಿಕೆಯಿಂದ ಆತನು ಸತ್ತರೊಳಗಿಂದ 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ, ನನ್ನ ಪಾಪಗಳಿಗೋಸ್ಕರ ಸತ್ತಿದ್ದಾನೆ ಎಂಬುದಾಗಿ ಹೃದಯಪೂರ್ವಕವಾಗಿ ನಂಬಿಕೆ ಇಡುವುದರಿಂದ, ಪಶ್ಚಾತ್ತಾಪ ಪಡುವುದರಿಂದ ನಿಮಗೆ ಖಂಡಿತವಾಗಿ ದೇವರು ರಕ್ಷಣೆ, ಕ್ಷಮಾಪಣೆ ನೀಡುವಂಥವನಾಗಿದ್ದಾನೆ. ಮಗನು ಎಂದು ಸ್ವೀಕರಿಸುವಂಥವನಾಗಿದ್ದಾನೆ. ನಾನು ನಂಬುತ್ತೇನೆ ಈ ಒಂದು 10 ವಿಷಯಗಳಿಂದ ನೀವು ಎಚ್ಚರಿಕೆಗೊಂಡಿದ್ದೀರಿ. ಎಚ್ಚರಿಕೆಗೊಳಿಸುವಂಥ ನಿಮ್ಮ ಅಕ್ಕಪಕ್ಕ ನೆರೆ ಹೊರೆದವರಿಗೂ ನೀವು ಕಳಿಸುವಂಥದ್ದಾಗಿದೆ. ಎಚ್ಚರಿಕೆ ಕೊಡುವಂಥ ಒಂದು ನಿಮಗೆ ಅನಿಸಿದರೆ ಈ ವಿಡಿಯೋ ಶೇರನ್ನು ಮಾಡಿರಿ. ದೇವರ ರಾಜ್ಯದಲ್ಲಿ ಎಲ್ಲರೂ ಒಟ್ಟಾಗಿ ಬೆಳೆಯೋಣ, ಒಟ್ಟಾಗಿ ದೇವರಿಗೆ ನಾವು ಫಲಗಳನ್ನು ಕೊಡುವಂಥ ಮಕ್ಕಳಾಗಿರೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಮೆಂಬರ್ಶಿಪ್ ತೆಗೆದುಕೊಳ್ಳುವಂಥದ್ದನ್ನು ಮರೆಯಬೇಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥದ್ದು ಕೂಡ ಮರೆಯಬೇಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮೆಲ್ಲರ ಜೊತೆ ಇರಲಿ. ಎಲ್ಲರಿಗೂ
ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್, ಆಮೇನ್.